ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಬ್ರಿಗೇಡ್ ರಸ್ತೆಯ ಬಳಿ 300ಕ್ಕೂ ಹೆಚ್ಚು ತಾತ್ಕಾಲಿಕ ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಹಾಗೆ ತಾತ್ಕಾಲಿಕ ಕಂಟ್ರೋಲ್ ರೂಮ್, 10 ಡ್ರೋನ್ ಕ್ಯಾಮೆರಾ, ಮೊಬೈಲ್ ಕಮಾಂಡ್ ಸೆಂಟರ್ ಕೂಡ ಇರುತ್ತೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಹಿಳೆಯರ ಸುರಕ್ಷತೆಗಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 2024 ಬರಮಾಡಿಕೊಳ್ಳೋದಕ್ಕೆ ಇನ್ನೊಂದು ದಿನ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಹೊಸ ಯೋಜನೆ ಅಂದ್ರೆ ಅದರಲ್ಲೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಕೋರಮಂಗಲ, JP ನಗರ, ಮಾರತ್ತಹಳ್ಳಿ ಈ ರೀತಿ ಹಲವಾರು ಪ್ರದೇಶಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿರುತ್ತೆ, ಸೆಲೆಬ್ರೇಷನ್ ಜೋರಾಗಿರುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ತುಸು ಹೆಚ್ಚಾಗಿರುತ್ತೆ. ನಾನೀಗ ಅದೇ ಒಂದು ಜಾಗದಲ್ಲಿ ಇದ್ದೀನಿ. ಇನ್ನೊಂದು ದಿನ ಅಷ್ಟೇ ಬಾಕಿ ಇರುವಂತ ಹಿನ್ನೆಲೆ ಬೆಂಗಳೂರಿನ ನಗರ ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಈ ಒಂದು ಸ್ಥಳದಲ್ಲಿ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಸರ್ಪಗಾವಲು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಬಂದು ಈ ಒಂದು ಸ್ಥಳವನ್ನ ಪರಿಶೀಲನೆಯನ್ನು ಕೂಡ ಮಾಡಿದ್ರು. MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಸುತ್ತಮುತ್ತ ಇರತಕ್ಕಂಥ ಜನದಟ್ಟಣೆಯನ್ನು ವೀಕ್ಷಣೆ ಮಾಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಜಾಗದಲ್ಲಿ ಜನನ ನಿರೀಕ್ಷೆ ಮಾಡಿರೋದ್ರಿಂದ ಯಾವುದೇ ಅಹಿತಕರ ಘಟನೆ ಆಗದಂತೆ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಬ್ರಿಗೇಡ್ ರಸ್ತೆ ಮತ್ತು ಸುತ್ತಮುತ್ತ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲಿ 300ಕ್ಕೂ ಹೆಚ್ಚು ತಾತ್ಕಾಲಿಕವಾಗಿ CCTVಗಳನ್ನು ಅಳವಡಿಕೆ ಮಾಡಿ ಜನರ ಮೇಲೆ ನಿಗಾವನ್ನು ಇಡಲಾಗ್ತದೆ. ಅದಲ್ಲದೆ ಕೂಡ ಮೊಬೈಲ್ ಕಮಾಂಡರ್ ಸೆಂಟರ್ ಅನ್ನು ಕೂಡ ಈ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ತಾತ್ಕಾಲಿಕ ಕಂಟ್ರೋಲ್ ರೂಮ್ ಅನ್ನು ಬಳಸಿ ಯಾವುದೇ ರೀತಿ ಅಹಿತ ಘಟನೆ ಆಗದ ಹಿನ್ನೆಲೆ ಮತ್ತು ಅಕಸ್ಮಾತ್ ಏನಾದರೂ ಆದರೆ ಅದನ್ನು ಯಾವ ರೀತಿ ಕಡಿವಾಣಕ್ಕೆ ತರೋದು, ನಿಯಂತ್ರಣಕ್ಕೆ ತರೋದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಅದಲ್ಲದೆ ಕೂಡ ಈ ಒಂದು ಜಾಗದಲ್ಲಿ ನಾಳೆ ರಾತ್ರಿ ಸುಮಾರು 10-11 ಗಂಟೆ ಮೇಲೆ ಹೆಚ್ಚಾಗಿ ಜನದಟ್ಟಣೆ ಕಂಡು ಬರೋದ್ರಿಂದ ಸಾಕಷ್ಟು ಪೊಲೀಸರು ನಿಯೋಜನೆಗೊಂಡಿರ್ತಾರೆ. ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಏನು ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಒಂದು ಟ್ರಾಫಿಕ್ ಘಟನೆ ಹೆಚ್ಚಾಗದಂತೆ ನಿಗಾವನ್ನ ವಹಿಸಿರ್ತಾರೆ. ಇಲ್ಲಿ ಯಾರು ಕೂಡ ಪಾರ್ಕಿಂಗ್ ಅನ್ನ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇರೋದಿಲ್ಲ. ಎಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿ ಮಾತ್ರ ಪಾರ್ಕಿಂಗ್ಗೆ ಅವಕಾಶ ಇರುತ್ತೆ. ಎಲ್ಲೆಂದ್ರೆ ಅಲ್ಲಿ ಪಾರ್ಕಿಂಗ್ ಅನ್ನ ಮಾಡಿದ್ರೆ ಈ ಬಾರಿ ಟೋಯಿಂಗ್ ಅನ್ನ ಮಾಡ್ತೀರಿ, ಗಾಡಿಗಳನ್ನ ಸೀಸ್ ಮಾಡ್ತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೂಡ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆ ಈಗಷ್ಟೇ ಏನು ಜನದಟ್ಟಣೆ ಕೂಡ ಇವತ್ತು ಕೂಡ ಹೆಚ್ಚಾಗಿರ್ತದ್ದು. ಇದಲ್ಲದೆ ನಾಳೆ ಕೂಡ ಈ ಒಂದು MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ಗಳಲ್ಲಿ ಹೆಚ್ಚಾಗಿ ಅತಿ ಹೆಚ್ಚು ಜನದಟ್ಟಣೆ ಕಂಡು ಬರುತ್ತೆ. ಹೀಗಾಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಆಗದ ಒಂದು ರೀತಿಯಲ್ಲಿ ಪೊಲೀಸರು ಈಗಾಗಲೇ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ರೀತಿಯ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಅಗ್ನಿಶಾಮಕ ದಳ ಮತ್ತೆ SDRF ತಂಡ ಕೂಡ ಬಂದು ಇಲ್ಲಿ ಯಾವ್ಯಾವ ರೀತಿ ತಂಡಗಳನ್ನು ನಿಯೋಜನೆ ಮಾಡಬಹುದು, ಏನಾದರೂ ಘಟನೆಗಳು ಫೈರ್ ಏನಾದರೂ ಇನ್ಸಿಡೆಂಟ್ ಆದಾಗ ಅದನ್ನ ಯಾವ ರೀತಿ ಹತೋಟಿಗೆ ತರೋದು ಅನ್ನೋದನ್ನು ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ BBMP, ಆರೋಗ್ಯ ಇಲಾಖೆ ಎಲ್ಲರ ಒಂದು ಜೊತೆಯಲ್ಲಿ ಕೂಡಿಕೊಂಡು ಸಮನ್ವಯದಿಂದ ಒಂದು ಕೆಲಸದಲ್ಲಿ ಕೂಡ ತೊಡಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತು ಕೂಡ ಏನು ಜನದಟ್ಟಣೆ ಕಂಡು ಬರ್ತಾ ಇದೆ. ಸಾಕಷ್ಟು ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಈ ಒಂದು ಜಾಗದಲ್ಲಿ ಕೂಡ ಸಿಂಗಾರಗೊಂಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಲೈಟಿಂಗ್ಸ್ ಅನ್ನು ಕೂಡ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾಳೆ ಒಂದು ಸೆಲೆಬ್ರೇಷನ್ ಇರೋದ್ರಿಂದ ಲೈಟಿಂಗ್ಸ್ ಕೂಡ ಒಂದು ರೀತಿಯ ಕಳೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಹೀಗಾಗಿ ನಾಳೆ ಯಾವ ರೀತಿಯ ಜನದಟ್ಟಣೆ ಕಂಡು ಬರುತ್ತೆ, ಇನ್ನೂ ಹೆಚ್ಚಿನ ಯಾವ ರೀತಿಯ ಒಂದು ಪೊಲೀಸ್ ಒಂದು ಸರ್ಪಗಾವಲನ್ನ ಅಳವಡಿಕೆ ಮಾಡ್ತಾರೆ ಎನ್ನುವುದನ್ನು ಕೂಡ ಈಗಾಗಲೇ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ನಾಳೆ ರಾತ್ರಿ 11-12 ಗಂಟೆಗೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಘಟನೆ ಕಂಡು ಬರೋದ್ರಿಂದ ಪೊಲೀಸರಂತೂ ಸಕಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.